ಶ್ರೀ ಕ್ಷೇತ್ರ ಬಲಿಪತೋಟ ಶ್ರೀ ದೈವರಾಜ ಬಬ್ಬುಸ್ವಾಮಿ ದೇವಸ್ಥಾನ ಬಿಜೈ ಭಾರತಿ ನಗರ ಇದರ ನೂತನ ಮಹಾದ್ವಾರದ ಉದ್ಘಾಟನೆಯನ್ನು ಮಂಗಳೂರು ಪಾಲಿಕೆ ಸದಸ್ಯರಾದ ಸುಧೀರ್ ಶೆಟ್ಟಿ ಕಣ್ಣೂರು ನೆರವೇರಿಸಿದರು. ಮಂಗಳೂರು ಪಾಲಿಕೆಯ ಸದಸ್ಯರಾದ ಸುಧೀರ್ ಶೆಟ್ಟಿ ಕಣ್ಣೂರು ಅವರು ಮಹಾದ್ವಾರವನ್ನು ಉದ್ಘಾಟಿಸುತ್ತಾ ಮಾತನಾಡಿ, ಇದು ನನ್ನ ಅವಧಿಯಲ್ಲಿ ಬಬ್ಬುಸ್ವಾಮಿಯ ಅನುಗ್ರಹದಿಂದ ಈ ಕ್ಷೇತ್ರಕ್ಕೆ ಸೇವೆ ಮಾಡುವ ಅವಕಾಶ ಸಿಕ್ಕಿದೆ. ಈ ಕ್ಷೇತ್ರ ಹಾಗೂ ಪರಿಸರದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ. ಎಲ್ಲವೂ ಸ್ವಾಮಿಯ ಆಶೀರ್ವಾದದಿಂದ ಮಾಡಲು ಸಾಧ್ಯವಾಗಿದೆ ಎಂದರು. ಶ್ರೀ ಕ್ಷೇತ್ರ ಬಲಿಪತೋಟ ಇದು ಬಹಳ ಪುರಾತನವಾಗಿರತಕ್ಕಂತಹ ಪವಿತ್ರವಾಗಿರತಕ್ಕಂತಹ ದೈವರಾಜೆ ಕೋರ್ದಬ್ಬು ಇದರ ಪುಣ್ಯಕ್ಷೇತ್ರವಾಗಿದೆ. ನಾನು ಚುನಾವಣೆಗೆ ನಿಂತಿರುವಂತಹ ಸಂದರ್ಭದಲ್ಲಿ ಇಲ್ಲಿನ ಪರಿಸರದ ಎಲ್ಲ ಜನರು, ವಿಶೇಷವಾಗಿ ನಮ್ಮ ಈ ಭಾಗದ ನಮ್ಮ ನಾಯಕರಾಗಿರತಕ್ಕಂತಹ ಪ್ರಶಾಂತ್ ಆಳ್ವ ಇರ್ಬೋದು, ವಿವೇಕ್ ಇರ್ಬೋದು, ಹಾಗೆಯೇ ಯಶವಂತ ಕುದ್ರೋಳಿ ಇರ್ಬೋದು, ಹೇಮಾನಂದರ್ ಇರ್ಬೋದು, ಕಿರಣ್ ರವರು ಇರ್ಬೋದು, ಎಲ್ಲರ ಒಂದು ಬೇಡಿಕೆ ಇತ್ತು. ಚುನಾವಣೆಯಲ್ಲಿ ಗೆದ್ದ ನಂತರ ನಮ್ಮ ಈ ಒಂದು ಬಲಿಪತೋಟದ ಒಂದು ಹೆಸರು ಶಾಶ್ವತವಾಗಿ ಉಳಿಬೇಕು. ಹಾಗಾಗಿ ಈ ಒಂದು ಮುಖ್ಯ ರಸ್ತೆಯಿಂದ ಭಾರತಿ ನಗರಕ್ಕೆ ಹೋಗುವಂತಹ ಈ ಒಂದು ಮುಖ್ಯ ರಸ್ತೆಯಲ್ಲಿ ದೈವರಾಜ ಕೋರ್ದಬ್ಬು ಬಲಿಪ ಕ್ಷೇತ್ರಕ್ಕೆ ನೀವು ದ್ವಾರವನ್ನು ಕಟ್ಟಿಕೊಡಬೇಕೆಂಬುದಾಗಿ ಹೇಳಿದರು. ಚುನಾವಣೆಯಲ್ಲಿ ಬಬ್ಬುಸ್ವಾಮಿ ಹಾಗೆ ಪರಿವಾರ ದೈವಗಳ ಅನುಗ್ರಹದಿಂದ ಗೆದ್ದು ಬಂದೆ. ಹಾಗಾಗಿ ಕೊಟ್ಟ ಮಾತನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಈ ಒಂದು ದ್ವಾರವನ್ನು ಸುಮಾರು 1,30,30,000 ರೂಪಾಯಿ ವೆಚ್ಚದಲ್ಲಿ ಇದು ವೈಯಕ್ತಿಕ ನೆಲೆಯಲ್ಲಿ ನಿರ್ಮಿಸಿಕೊಡುವಂತಹ ಯೋಗ ಭಾಗ್ಯ ಆ ದೇವರಾಜ ಕೋರ್ದಬ್ಬು ನನಗೆ ಕೊಟ್ಟಿದ್ದಾರೆ. ಇವತ್ತು ನಮ್ಮ ದೇವಸ್ಥಾನದ ಅಧ್ಯಕ್ಷರು ಹಾಗೂ ಗುರಿಕಾರರು ಮತ್ತು ಎಲ್ಲ ಆ ಒಂದು ಭಕ್ತರು ಸೇರಿ ಈ ಒಂದು ದ್ವಾರದ ಉದ್ಘಾಟನೆ ಮಾಡ್ತಾ ಇದ್ದೇವೆ. ಹಾಗಾಗಿ ಆ ದೇವರಾಜ ಕೋರ್ದಬ್ಬಿನ ಅನುಗ್ರಹ ಎಲ್ಲರಿಗೂ ಕೂಡ, ನಮ್ಮ ವಾರ್ಡಿನ ಎಲ್ಲ ಜನರಿಗೆ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡಲಿ. ಆ ದೇವರಾಜ ಕೋರ್ದಬ್ಬುವಿನ ಸೇವೆ ಮಾಡುವಂತಹ ಭಾಗ್ಯ ನಮಗೆಲ್ಲರಿಗೂ ಕೂಡ ಸಿಗಲಿ ಎಂಬುದಾಗಿ ಆ ದೈವದಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ಕಾರ್ಯಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಕ್ಷೇತ್ರದ ಅಧ್ಯಕ್ಷರಾದ ಲೋಕನಾಥ್ ಶೆಟ್ಟಿ, ಜಗನ್ನಾಥ್ ಶೆಟ್ಟಿ, ಜಾನಕಿ ಶೆಟ್ಟಿ, ಭಾರತಿ ಶೆಟ್ಟಿ, ಗುರಿಕಾರರಾದ ಉಮಾನಾಥ್, ಕೇಶವ ಕೋಡಿಕಲ್, ಕ್ಷೇತ್ರದ ಪ್ರಧಾನ ಅರ್ಚಕರಾದ ಸುರೇಶ್ ಬಲಿಪತೋಟ, ಜಯಂತ್ ಹಳೆಯಂಗಡಿ, ಪ್ರದೀಪ್ ಕಾಪಿಕಾಡ್, ಶಿವಪ್ಪ ನಂತೂರ್, ಜನಾರ್ದನ ಬಿಜೆ, ಯಶವಂತ ಕುದ್ರೋಳಿ, ಹೇಮಾನಂದ, ಪ್ರವೀಣ್ ಭಟ್, ಕಲ್ಪ ವೇದಿಕೆಯ ಅಧ್ಯಕ್ಷರು ಮತ್ತು ಸದಸ್ಯರು, ಹಿರಿಯರು, ಸಮಾಜದ ಮುಖಂಡರು, ಗ್ರಾಮಸ್ಥರು, ಗ್ರಾಮದ ಮಹಿಳಾ ಸದಸ್ಯರು ಉಪಸ್ಥಿತರಿದ್ದರು. ಗ್ರಾಮದ ಸದಸ್ಯರು ಹಾಗೂ ಮಹಿಳಾ ಸದಸ್ಯರಿಂದ ದೈವಕ್ಕೆ ಬೆಳ್ಳಿಯ ಆಭರಣಗಳನ್ನು, ಕುಣಿತ ಭಜನೆ, ಚೆಂಡೆ ವಾದ್ಯಗಳ ವಿಜೃಂಭಣೆಯ ಮೆರವಣಿಗೆಯ ಮೂಲಕ ದೈವಕ್ಕೆ ಸಮರ್ಪಿಸಲಾಯಿತು. ರವಿಚಂದ್ರ ಸ್ವಾಗತಿಸಿದರು. ದಿನೇಶ್ ಧನ್ಯವಾದ ಸಮರ್ಪಿಸಿದರು. ಕಿರಣ್ ಕುಮಾರ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.